ಮಹಾಮಾರಿ ಡೆಂಘಿ ನಡುವೆಯೇ ಇಲಿ ಜ್ವರಕ್ಕೆ ರಾಜ್ಯದಲ್ಲಿ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ. 72 ವರ್ಷದ ಉಮೇಶ್ ಎಂಬ ವೃದ್ಧ, ಅವರಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ಮಂಗಳೂರಿನಲ್ಲಿ ರಕ್ತ ತಪಾಸಣೆಯ ಬಳಿಕ ಇಲಿ ಜ್ವರ ಇರೋದು ಗೊತ್ತಾಗಿದೆ. ಹಾವೇರಿಯ ಹಾನಗಲ್ನ ಅರಳೇಶ್ವರ ಗ್ರಾಮದ ವೃದ್ಧ ಇಲಿ ಜ್ವರದಿಂದಾಗಿ ಸಾವನ್ನಪ್ಪಿದ್ದಾರೆ. 15 ದಿನದಿಂದ ವಿವಿಧ ಆಸ್ಪತ್ರೆಯಲ್ಲಿ ವೃದ್ಧ ಉಮೇಶ್ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ 2 ದಿನ ಚಿಕಿತ್ಸೆಯನ್ನ ಪಡೆದ ಬಳಿಕ ಸಾವನ್ನಪ್ಪಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ವೃದ್ಧ ಬಳಲ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದ್ ಕಡೆ ಮಹಾಮಾರಿ ಡೆಂಘಿಯ ಆತಂಕ, ಮತ್ತೊಂದ್ ಕಡೆ ಇಲಿ ಜ್ವರಕ್ಕೆ ರಾಜ್ಯದಲ್ಲಿ ಒಂದು ಬಲಿಯಾಗಿದೆ. ಒಂದ್ ಕಡೆ ಝಿಕಾ ವೈರಸ್ಗೆ ಶಿವಮೊಗ್ಗದಲ್ಲಿ ಓರ್ವ ವೃದ್ಧ ಪ್ರಾಣವನ್ನ ಕಳ್ಕೊಂಡ್ರು. ಈಗ ಹಾವೇರಿ ಭಾಗದಲ್ಲಿ ಇಲಿ ಜ್ವರದ ಭೀತಿ ಕಾಡೋಕ್ ಶುರುವಾಗಿದೆ. 72 ವರ್ಷದ ವೃದ್ಧ ಉಮೇಶ್ ಇಲಿ ಜ್ವರ ಅವರಲ್ಲಿ ಕಾಣಿಸಿಕೊಂಡಿತ್ತು. ಮಂಗಳೂರಿನಲ್ಲಿ ರಕ್ತ ತಪಾಸಣೆಯ ಬಳಿಕ ಇಲಿ ಜ್ವರ ಇರೋದು ಪತ್ತೆಯಾಗಿತ್ತು. ಹಾವೇರಿ ಜಿಲ್ಲೆಯ ಹಾನಗಲ್ನ ಅರಳೇಶ್ವರ ಗ್ರಾಮದ ವೃದ್ಧ ಇವರು 72 ವರ್ಷದ ಉಮೇಶ್. ಚಿಕಿತ್ಸೆ ಫಲಕಾರಿಯಾಗದೆ ವಿವಿಧ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ರು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.